ಹೆಲೋ ಗಾಯ್ಸ್, ಇದ್ದಕ್ಕಿದ್ದಂತೆ ಈ ಜಗತ್ತಿನ ಮೇಲೆ ಈ ವೆಂಪೈರ್ಸ್ಗಳು ಅಟ್ಯಾಕ್ ಮಾಡ್ಬಿಡ್ತಾರೆ. ಅಟ್ಯಾಕ್ ಮಾಡಿ ಎಲ್ಲಾ ಜನರನ್ನು ಮುಗಿಸ್ತಾ ಬರ್ತಾ ಇರ್ತವೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಈ ವೆಂಪೈರ್ಸ್ಗಳನ್ನ ನಾರ್ಮಲ್ ಹ್ಯೂಮನ್ಸ್ಗಳು ಸಾಯಿಸೋಕಂತೂ ಆಗೋದೇ ಇಲ್ಲ. ಇವ್ರನ್ನ ಎಷ್ಟೇ ಸಲ ಟ್ರೈ ಮಾಡಿದ್ರು ಇವ್ರನ್ನ ಮುಗ್ಸಕ್ಕಂತೂ ಆಗೋದಿಲ್ಲ. ಇವ್ರನ್ನ ಮುಗ್ಸೋದಕ್ಕೆ ಒಬ್ರು ಕೈಲಿ ಆಗೋದು ಅಂದ್ರೆ ಅದು ನಮ್ ಹೀರೋ ಮಾತ್ರ. ಅವನ ಕೈಲೇನೆ ಈ ಎಲ್ಲಾ ವೆಂಪೈರ್ಗಳನ್ನ ಮುಗ್ಸಕ್ಕಾಗೋದು. ಅದ್ಯಾಕೆ ಅವನ ಕೈಲೇ ಆಗುತ್ತೆ? ಅವನು ನೋಡಿ ಅಂತ ಸೂಪರ್ ಪವರ್ ಏನಿದೆ, ಮತ್ತೆ ನಮ್ಮ ಹೀರೋ ಹೇಗೆಲ್ಲ ಈ ಎಂಪೈರ್ಗಳನ್ನ ಲೀಡರ್ನ ಹೇಗೆ ಸೋಲಿಸ್ತೇನೆ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಡ್ಯಾಂಪಿಯರ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಮಿಸ್ಟೀರಿಯಸ್ ಆಗಿರೋ ಹಾರರ್ ಮೂವಿ ದ ಬ್ಯಾಗ್ಮ್ಯಾನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡಸ್ಕನೆ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ಡ್ರಾಕ್ ಅನ್ನೋನು ಅವನೊಂದು ಕುದುರೆ ತಗೊಂಡು ಎಲ್ಲೋ ಅಂತ ಹೋಗ್ತಾ ಇರ್ತಾನೆ. ಮತ್ತೆ ಈ ಕಡೆ ನಮ್ಗೆ ಒಂದು ಒಂಟಿ ಮನೆನ ತೋರಿಸ್ತಾರೆ. ಅದ್ರ ಒಳಗಡೆ ವಿಲ್ಮಾ ಅನ್ನೋಳು ಒಂದು ಮಗುಗೆ ಜನ್ಮ ಕೊಡ್ತಾ ಇರ್ತಾಳೆ. ಆ ಒಂದು ಪೇನ್ ಅಲ್ಲಿ ಇವ್ರನ್ನ ಒಂದು ಹಸ್ಬೆಂಡ್ ಹೆಸರನ್ನ ಕೂಗ್ತಾ ಇರ್ತಾಳೆ. ಅವನ ಹೆಸರು ಡಾರ್ಕಾ ಅಂತ. ಈ ಡಾರ್ಕಾನು ಕೂಡ ಇವ್ರ ಹೆಂಡತಿ ಎಲ್ಲಿದ್ದಾಳೆ ಆ ಲೊಕೇಶನ್ ನ ಟ್ರ್ಯಾಕ್ ಮಾಡ್ಕೊಂಡು ಇವನ ಹತ್ರ ಒಂದು ಪವರ್ ಇರುತ್ತಲ್ಲ, ಅದ್ರ ಮೂಲಕ ಇವನು ಇವ್ರ ಹೆಂಡತಿ ಹತ್ರ ಬರ್ತಾ ಇರ್ತಾನೆ. ಈ ವಿಷಯ ಈ ವೆಲ್ಮಾ ಹತ್ರ ಇದ್ದಂತ ವಯಸ್ಸಾಗಿರೋ 3 ಲೇಡಿಗಳಿಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಒಬ್ಳು ಲೇಡಿ ಡಾರ್ಕಾ ಇಲ್ಲಿಗೆ ಬರ್ದಿರೋ ತರ ಆ ಮನೆ ಸುತ್ತ ಒಂದು ಶೀಲ್ಡ್ ನ ಕ್ರಿಯೇಟ್ ಮಾಡ್ತಾಳೆ. ಫೈನಲಿ ವೆಲ್ಮಾ ಒಂದು ಗಂಡು ಮಗುಗೆ ಜನ್ಮನ ಕೊಡ್ತಾಳೆ. ಆದ್ರೆ ಈ ಒಂದು ಪ್ರೊಸೆಸ್ ಅಲ್ಲಿ ವೆಲ್ಮಾ ಡೆತ್ ಆಗಿ ಹೋಗ್ಬಿಡ್ತಾಳೆ. ಈ ವಿಷಯ ಡಾರ್ಕಾಗೆ ಗೊತ್ತಾಗ್ಬಿಡುತ್ತೆ. ಇದರಿಂದ ತುಂಬಾ ಕೋಪ ಬಂದು ಅವನ ಹತ್ರ ಇರೋ ಪವರ್ಸ್ ನೆಲ್ಲ ತೆಗೆದು ಈ ಮನೆ ಕಡೆಗೆ ಬಿಡ್ತಾನೆ. ಆದ್ರೆ ಈ 3 ಜನ ಲೇಡಿಗಳು ಸೇರ್ಕೊಂಡು ಆ ಒಂದು ಮನೆನ ಪ್ರೊಟೆಕ್ಷನ್ ಮಾಡ್ಕೊಂಡು ಇವರು ಸೇಫ್ ಆಗಿರ್ತಾರೆ. ಆದ್ರೆ ಇದ್ದಕ್ಕಿದ್ದಂಗೆ ನೋಡ್ತಿದ್ದಂಗೆ ಈ ವಯಸ್ಸಾಗಿರೋ 3 ಲೇಡೀಸ್ಗಳು ಟಕ್ಕನಿಗೆ ಹೆಂಗಾಗಿ ಹೋಗ್ಬಿಡ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇವ್ರು ಯಾರು ಅಲ್ಲ, ಇವರೆಲ್ಲ ಒಂದು ವೆಂಪೈರ್ಸ್ ಗಳು ಅಂತ. ಸಾಧಾರಣ ವೆಂಪೈರ್ಸ್ ಗಳಲ್ಲ, ಇವ್ರ ಹತ್ರ ಆದ ಕೆಲವು ಸೂಪರ್ ಪವರ್ ಗಳಿರುವಂತ ಕೆಲವು ವೆಂಪೈರ್ಸ್ ಗಳು. ಡಾರ್ಕ್ ಆಗಿ ಈ ಮಗು ನಿನ್ ಕೈಗೆ ಸಿಗೋದಿಲ್ಲ, ಇವನ್ನ ನಾವೇ ನೋಡ್ಕೋತೀವಿ, ಇವನ್ ದೊಡ್ಡವನ ಮೇಲೆ ಇವನೇ ಆಯ್ಕೆ ಮಾಡ್ಕೊಳ್ಳಿ, ಇವ್ನ ಯಾರ ಹತ್ರ ಇರ್ಬೇಕು ಅನ್ನೋದನ್ನ ಹೇಳ್ಬಿಟ್ಟು ಇವನ್ನ ಅವನೇ ಸಾಕೊಳ್ಳೋಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಆ ಪಾಪುಗೆ ಡ್ಯಾಂಪಿಯರ್ ಅಂತ ಒಂದು ಹೆಸರನ್ನ ಕೊಡ್ತಾರೆ. ಈ ಡ್ಯಾಂಪಿಯರ್ ಹೆಸರನ್ನು ಏಂತ ಕೊಟ್ರು ಅಂದ್ರೆ, ಈ ಪಾಪುವಿನ ತಾಯಿ ಇದ್ರಲ್ಲ ವೆಲ್ಮಾ, ಅವಳೊಬ್ಳು ಹ್ಯೂಮನ್ ಆಗಿರ್ತಾಳೆ. ಆದ್ರೆ ಈ ಡಾರ್ಕ್ ಅನ್ನೋನು ಸೂಪರ್ ಪವರ್ ವೆಂಪೈರ್ ಆಗಿರ್ತಾನೆ. ಇವರಿಬ್ರಿಗೂ ಹುಟ್ಟಿರೋ ಮಗುನೇ ಡ್ಯಾಂಪಿಯರ್ ಆಗಿರ್ತಾನೆ. ಈ ರೀತಿ ಮಕ್ಳುಗಳಿಗೆ ವೆಂಪೈರ್ ಗಳನ್ನ ಸೋಲಿಸಂತ ಒಂದು ಸೂಪರ್ ಪವರ್ ಇರುತ್ತೆ. ಇಲ್ಲಿಂದ ಸೀನು ನಮ್ಗೆ ಸ್ವಲ್ಪ ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಅಂದ್ರೆ 1992 ಅಲ್ಲಿ ತೋರಿಸ್ತಾರೆ. ಸದ್ಯಕ್ಕೆ ಇಲ್ಲಿ ಬ್ಯಾಲ್ಕನ್ಸ್ ವಾರ್ ನಡೀತಾ ಇರುತ್ತೆ. ಮತ್ತೆ ಕೆಲವು ಸೋಲ್ಜರ್ಸ್ ಗಳು ಯೂರೋಲಾಕ್ ಅನ್ನೋ ಒಂದು ಟೌನ್ ಗೆ ಎಂಟ್ರಿಯನ್ನ ಕೊಡ್ತಾರೆ. ಈ ಸೋಲ್ಜರ್ ನ ಒಬ್ಬ ಮೇನ್ ಲೀಡರ್ ಹೆಸರು ಬಂದ್ಬಿಟ್ಟು ಕೊರಿಯಾ ಅಂತ. ಹಾಗೆ ಇಲ್ಲಿ ಇಬ್ರು ಮೇನ್ ಕ್ಯಾರೆಕ್ಟರ್ ಗಳನ್ನ ನಾವು ನೋಡ್ತೀವಿ, ಸ್ಟೆಫನ್ ಮತ್ತೆ ಲೆಜಾರ್ ಅಂತ. ಇವರು ಈ ಒಂದು ಟೌನ್ ಒಳಗಡೆ ಬಂದ್ ನೋಡಿದಾಗ ಎಲ್ಲಾ ಕಡೆ ಜನರು ಸತ್ ಬಿದ್ದಿರ್ತಾರೆ. ಎಲ್ಲಿ ನೋಡಿದ್ರು ಬರೀ ಡೆಡ್ ಬಾಡಿಗಳಿಗೆ ಇವ್ರಿಗೆ ಕಾಣಿಸ್ತಾ ಇರೋದಷ್ಟೇ. ಅದ್ ಬಿಟ್ರೆ ಒಬ್ಬ ಮನುಷ್ಯ ಕೂಡ ಕಾಣಿಸ್ತಾ ಇರೋದಿಲ್ಲ. ಮತ್ತೆ ಹಾಗೆ ಇವರು ಅಲ್ಲೇ ಇದ್ದಂತ ಒಂದು ಚರ್ಚ್ ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ರಾಶಿ ಬರೀ ಡೆಡ್ ಬಾಡಿಗಳೇ ಬಿದ್ದಿರ್ತವೆ. ಆ ಒಂದು ಡೆಡ್ ಬಾಡಿ ಒಳಗಡೆ ಬ್ಲಡ್ ಅಂತೂ ಒಂಚೂರು ಇರೋದಿಲ್ಲ. ಇವ್ರಗಳಿಗೆ ಗೊತ್ತೇ ಆಗ್ತಾ ಇರೋದಿಲ್ಲ ಇದನ್ನೆಲ್ಲ ಯಾರು ಮಾಡಿದ್ರು ಅಂತ. ಇವರೆಲ್ಲ ಏನ್ ಅನ್ಕೋತಾರೆ ಅಂದ್ರೆ ಯಾವ್ದೋ ಒಂದು ಉಲ್ಫ್ ಮಾಡಿದ್ದಾರೆ ಅಂತ ಅನ್ಕೋತಾರೆ ಇವರೆಲ್ಲರೂ ಕೂಡ. ಆಗ ಸಡನ್ ಆಗಿ ಅಲ್ಲಿಗೆ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ಬಂದ್ಬಿಟ್ಟು ಇದೆಲ್ಲ ಡಿವಿಲ್ಸ್ ನ ಕೆಲಸ, ನಾವು ಡ್ಯಾಂಪೈರ್ ನ ಇಲ್ಲಿಗೆ ಕರೆಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಇದಕ್ಕಿದ್ದಂಗೆ ಈ ಸ್ಟೆಫನ್ ಅವನ್ನೇ ಶೂಟ್ ಮಾಡಿ ಸಾಯಿಸಾಕ್ಬಿಡ್ತಾನೆ. ಇದರಿಂದ ಕುರಿ ಅವನಿಗೆ ಸರಿಯಾಗಿ ಬೈತಾನೆ. ಏನ್ ತಕ ಅವನ್ನ ಶೂಟ್ ಮಾಡ್ದೆ, ಅವನಂದ್ರೆ ಏನೋ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿತ್ತಲ್ಲ ಅಂತ ಸರಿಯಾಗಿ ಬೈತಾನೆ. ಯಾಕಂದ್ರೆ ಇವ್ ಸ್ಟೆಫನ್ ಇಷ್ಟ ಬಂದಂಗೆ ಆಡ್ತಾ ಇರ್ತಾನೆ. ಕೆಲವು ರೂಲ್ಸ್ ಗಳನ್ನ ಕರೆಕ್ಟ್ ಆಗಿ ಫಾಲೋನೇ ಮಾಡ್ತಾ ಇರೋದಿಲ್ಲ ಇವನು. ಅದಕ್ಕೋಸ್ಕರ ಅವ್ನಿಗೆ ಬೈದ್ಬಿಟ್ಟು ಸುಮ್ಮನಾಗ್ತಾನೆ. ಮತ್ತೆ ಇವನ ಒಂದು ಕೆಲವು ಟೀಮ್ ಗಳನ್ನ ಇಲ್ಲಿಗೆ ಕರೆಸ್ಕೋತಾನೆ. ಇಲ್ಲಿರೋ ಡೆಡ್ ಬಾಡಿಗಳನ್ನೆಲ್ಲ ಸಮಾಧಿ ಮಾಡ್ಬಿಡೋಣ ಅನ್ಬಿಟ್ಟು. ಇಲ್ಲಿಂದ ಸೀನು ನಾವು ಹಾರ್ಲೆನ್ ಮತ್ತೆ ಯೂರಿ ಅನ್ನೋ ಇಬ್ರು ವ್ಯಕ್ತಿಗಳನ್ನ ನೋಡ್ತೀವಿ. ಇವರಿಬ್ರು ಜನರಿಗೆ ಫ್ರಾಡ್ ಮಾಡೋಂತ ಕೆಲಸನ ಮಾಡ್ತಾ ಇರ್ತಾರೆ. ಯಾವ ರೀತಿ ಫ್ರಾಡ್ ಅಪ್ಪ ಅಂದ್ರೆ, ಈ ಊರಿನಲ್ಲಿ ಒಂದು ಆತ್ಮ ಇದೆ, ಅದೆಲ್ಲರನ್ನು ಬಲಿ ತಗೊಳ್ತೀವಿ ಅಂತ ಒಂದು ಮೂಢನಂಬಿಕೆ ಇರುತ್ತಲ್ಲ, ಅದನ್ನ ನಾವು ಓಡಿಸ್ತೀವಿ, ಆತ್ಮಗಳನ್ನ ನಾವು ಓಡಿಸ್ತೀವಿ ಅಂತ ಜನರಿಗೆಲ್ಲ ಮೋಸ ಮಾಡ್ಬಿಟ್ಟು ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು, ಆ ತರ ಕೆಲಸನ ಇವ್ರು ಮಾಡ್ತಾ ಇರ್ತಾರೆ. ಅದೇ ರೀತಿ ಒಂದು ಕೆಲಸಕ್ಕೆ ಇವಾಗ್ಲೂ ಕೂಡ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿರೋ ಜನರಿಗೆಲ್ಲ ಶೂಟ್ ಆಗ್ತಾ ಇರ್ತಾನೆ. ಇವತ್ತು ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ನಮ್ ಜೊತೆಗೆ ಬಂದಿರೋದು ಡ್ಯಾಂಪಿಯರ್ ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇವನೇ ಡ್ಯಾಂಪಿಯರ್ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಒಂದು ಚಿಕ್ಕ ಪಾಪು, ಅದು ಇವನೇ ಬೆಳ್ಕೊಂಡ್ಬಿಟ್ಟಿರ್ತಾನೆ. ಈಗ ಅವ್ನು ಹೋಗ್ಬಿಟ್ಟು ಆ ಒಂದು ಸ್ಮಶಾನದಲ್ಲಿ ದೆವ್ವ ಇದೆ ಅಂತ ಒಂದು ರೂಮರ್ ಸಬ್ಸಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಇವನು ಸುಮ್ನೆ ನಾಟಕ ಮಾಡ್ತಾನೆ, ಆ ದೆವ್ವನ ಓಡಿಸೋ ರೀತಿ. ಅದನ್ನ ಈ ಜನರೆಲ್ಲ ನಂಬ್ಕೊಂಡ್ಬಿಡ್ತಾರೆ. ಇದರಿಂದ ಅವ್ರಿಗೆ ಹತ್ರ ಸ್ವಲ್ಪ ದುಡ್ಡು, ಊಟ ಎಲ್ಲಾನು ಕೂಡ ಇವ್ರು ಕಲೆಕ್ಟ್ ಮಾಡ್ಕೋತಾ ಇರ್ತಾರೆ. ಆದ್ರೆ ಈ ಹಾರ್ಲೆನ್ಗೆ ಇವನ್ ಒಳಗಡೆ ಸೂಪರ್ ಪವರ್ಗಳು ಇವನ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಮುಂದಕ್ಕೆ ನಾವು ಇವನ್ನ ಡ್ಯಾಂಪಿಯರ್ ಅಂತಾನೆ ಕರೆಯೋಣ. ಮತ್ತೆ ಈ ಕಡೆ ನಮ್ಗೆ ಕೊರಿಯಾ ಟೀಮ್ ನ ತೋರಿಸ್ತಾರೆ. ಅವ್ರು ಇನ್ನು ಅದೇ ಟೌನ್ ಅಲ್ಲಿ ಸ್ಟೇ ಆಗಿರ್ತಾರೆ. ಈ ರೀತಿ ವೆಂಪೈರ್ಸ್ ಗಳು ಬಂದ್ರೆ ಅವುಗಳ ಕತ್ತಿನ ಮುಗ್ಸೋಣ ಅನ್ಬಿಟ್ಟು. ಅದಕ್ಕೋಸ್ಕರ ಎಲ್ಲರೂ ಕೂಡ ಅಲರ್ಟ್ ಆಗಿ ಕಾಯ್ತಾ ಇರ್ತಾರೆ. ಆಗ ಅಲ್ಲಿಗೆ ಈ ವೆಂಪೈರ್ ನ ಲೀಡರು ಟೆಸ್ಲಾ ಅಲ್ಲಿಗೆ ಬರ್ತಾಳೆ. ಟೆಸ್ಲಾ ಅಲ್ಲಿಗೆ ಬಂದ್ಬಿಟ್ಟು ನೋಡ್ತಿದ್ದಂಗೆ ಅಲ್ಲಿರೋ ಎಲ್ಲರನ್ನು ಮುಗ್ಸಕ್ಕೆ ಶುರು ಮಾಡ್ತಾಳೆ. ಈ ವಿಷಯ ಇವರೆಲ್ಲರಿಗೂ ಗೊತ್ತಾಗ್ಬಿಟ್ಟು ಎಲ್ಲರೂ ಕೂಡ ಆಚೆ ಬಂದು ನೋಡ್ತಾರೆ. ವೆಂಪೈರ್ಸ್ ಗಳು ಅಟ್ಯಾಕ್ ಮಾಡ್ಬಿಟ್ಟಿರ್ತವೆ. ಇವ್ರುಗಳು ಕೂಡ ಅವ್ರಗಳಿಗೆ ಶೂಟ್ ಮಾಡಿ ನೋಡ್ತಾರೆ. ಬಟ್ ಆದ್ರೆ ಏನು ಯೂಸ್ ಆಗೋದಿಲ್ಲ. ಆ ಬುಲೆಟ್ ಇಂದ ಅವ್ರುಗಳಂತೂ ಸಾಯ್ತಾನೆ ಇರೋದಿಲ್ಲ. ಆ ವೆಂಪೈರ್ಸ್ ಗಳು ಇವರಲ್ಲಿರೋ ಕೆಲವು ಜನರನ್ನೆಲ್ಲ ಸಾಯಿಸ್ಬಿಟ್ಟು
ಇವ್ರಿಗೆ ಒಂದು ವಾರ್ನಿಂಗ್ ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತವೆ. ಆಗ ಅದೇ ಟೀಮ್ ಅಲ್ಲಿ ಇರೋನೊಬ್ಬ ಲಜಾರ್ ಅನ್ನೋನು ಇವ್ರುಗಳು ಮನುಷ್ಯರೇ ಅಲ್ಲ, ಇವುಗಳನ್ನ ನಾವು ಸಾಯಿಸಕ್ ಆಗೋದಿಲ್ಲ, ನಾವೇನಿದ್ರು ಅವನ ಸಹಾಯ ಕೇಳೋಣ, ನಮ್ಗೆ ಅವನ್ನ ಕರ್ಕೊಂಬರೋಣ ಅಂತ ಹೇಳ್ತಾ ಇರ್ತಾರೆ. ಕೊರಿಯನು ಕೂಡ ಯಾರನ್ನ ಕರ್ಕೊಂಡ್ ಬರ್ತೀಯ ಅಂದಾಗ ಅದೇ ಆ ಮುದಿಯ ಹೇಳಿದ್ನಲ್ಲ ಡ್ಯಾಂಪಿಯರ್, ಅವ್ನು ಇಲ್ಲಿರ್ತಾನೆ ಅಂತ ನನಗೆ ಗೊತ್ತು, ನಾನು ಅವನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾನೆ. ಮತ್ತೆ ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಈ ಕಡೆ ಡ್ಯಾಂಪಿಯರ್ ಕೂಡ ಅಂದ್ರೆ ಹಾರ್ಲೇನು ಅದೇ ಸೇಮ್ ಅದೇ ರೀತಿ ಇನ್ನೊಂದು ಟೌನ್ ಗೆ ಬಂದ್ಬಿಟ್ಟು ಅಲ್ಲಿರೋ ಜನರಿಗೆಲ್ಲ ಕಾಕಿ ಹಾರಿಸ್ತಾ ಇರ್ತಾನೆ. ಅಲ್ಲೊಂದು ಆತ್ಮ ಇದೆ ಓಡ್ಸೋಕೋಸ್ಕರ ಅಲ್ಲಿ ಬಂದಿರ್ತಾನೆ. ಆಗ ಇದ್ದಕ್ಕಿದ್ದಂಗೆ ಅಲ್ಲಿಗೆ ಲಜಾರ್ ಬಂದ್ಬಿಟ್ಟು ಇವನ್ಗೆ ಹೊಡೆದು ಇವನು ಮತ್ತೆ ಇವನ ಅಸಿಸ್ಟೆಂಟ್ ಆದ ಇವ್ರಿನು ಕೂಡ ಇಬ್ರು ಹಾಕೊಂಡು ಕೊರಿಯಾ ಇರೋ ಜಾಗಕ್ಕೆ ಕರ್ಕೊಂಡ್ ಬಂದ್ ಬಿಡ್ತಾರೆ. ಕೊರಿಯಾ ಇವನ ಹತ್ರ ಬಂದ್ಬಿಟ್ಟು ನೀನ್ ಈ ರೀತಿ ವೆಂಪೈರ್ಸ್ ಗಳು ಮತ್ತೆ ಆತ್ಮಗಳನ್ನೆಲ್ಲ ಮುಗಿಸ್ತೀಯಂತೆ, ಹೇಗೆ ಈ ತರ ಮಾಡ್ತೀಯ ನೀನು ಅಂತ ಎಲ್ಲ ಕೇಳ್ತಾ ಇರ್ಬೇಕಾದ್ರೆ ಇವ್ನ್ಗೆ ಏನ್ ಗೊತ್ತಿರುತ್ತೆ ನಮ್ ಹೀರೋಗೆ, ಏನಂದ್ರೆ ಏನೂ ಗೊತ್ತಿರೋದಿಲ್ಲ, ಬರೀ ಫ್ರಾಡ್ ಮಾಡೋದಷ್ಟೇ. ಇದರಿಂದ ಡ್ಯಾಂಪಿಯರ್ ಕೊರಿಯಾಗೆ ಲೋ ನಾನು ಬರೀ ಫ್ರಾಡ್ ಮಾಡ್ತೀನಿ ಅಷ್ಟೇ, ಈ ನೀನ್ ಹೇಳ್ದಾಗೆ ಈ ರೀತಿ ವೆಂಪೈರ್ಸ್ ಗಳೆಲ್ಲ ಎಕ್ಸಿಸ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇವ್ನ ಎಷ್ಟೇ ಕೇಳ್ಕೊಂಡ್ರು ಕೂಡ ಇವನೇನು ಹೇಳ್ತಾನೆ ಇರೋದಿಲ್ಲ, ಯಾಕಂದ್ರೆ ಇವ್ನಿಗೇನು ಗೊತ್ತೇ ಇಲ್ವಲ್ಲ. ಹಾಗಾಗಿ ಇದು ಕೊರಿಯಾಗೆ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಇವನ್ನ ತೆಗೆದ್ಬಿಟ್ಟು ನೈಟ್ ಹೊತ್ತು ಆಚೆ ಇಟ್ಬಿಡ್ತಾನೆ. ಇವ್ ನಿಜವಾಗ್ಲೂ ಡ್ಯಾಂಪಿಯರ್ ಆಗಿದ್ರೆ ಅವುಗಳ ಜೊತೆ ಫೈಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾರ್ಮಲ್ ಮನುಷ್ಯ ಆಗಿದ್ರೆ ಹೊಗೆ ಹಾಕೊಳ್ಳಿ ಅಂತ. ಮತ್ತೆ ನಮ್ ಡ್ಯಾಂಪಿಯರ್ ಕೂಡ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟು ಎಲ್ಲಿ ಬಂದ್ ತಗ್ಲಾಕೊಂಡೆ ಗುರು, ಈ ನನ್ನ ಮಕ್ಳು ಯಾಕೆ ನಂಗೆ ಇಷ್ಟು ಕಾಟ ಕೊಡ್ತಾ ಇದಾರೆ ಅಂತ ಹಾಗೆ ಫೀಲ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಇವನ್ಗೆ ಹೆಲ್ಪ್ ಮೀ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಇದರಿಂದ ಇದನ್ನ ಫಾಲೋ ಮಾಡ್ಕೊಂಡು ಒಂದು ಜಾಗದೊಳಗಡೆ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ಟೆಸ್ಲಾ ನಿಂತಿರ್ತಾಳೆ. ಟೆಸ್ಲಾ ನೋಡಿ ಇವನ್ಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಆದ್ರೆ ಅವಳು ಹ್ಯೂಮನ್ಸ್ ತರ ಕಾಣ್ತಾ ಇರ್ತಾಳಲ್ಲ, ಇದರಿಂದ ಇವನು ಕೂಡ ಅವಳನ್ನ ಸಮಾಧಾನ ಮಾಡಿ ಅವಳ ಹತ್ರ ಹೋಗ್ತಾ ಇರ್ತಾನೆ. ಅವಳು ಕೂಡ ಇವನ ಹತ್ರ ಬಂದ್ಬಿಟ್ಟು ಇವನ್ನ ಹಗ್ ಮಾಡ್ಕೊಂಡು ಇವ್ನಿಗೆ ಇನ್ನೇನ್ ಕಚನ ಅಂತ ಹೋಗ್ತಿರ್ಬೇಕಾದ್ರೆ ಅವನ ಒಂದು ಬ್ಲಡ್ ಸ್ಮೆಲ್ಲು ಒಂಥರ ವಿಚಿತ್ರವಾಗಿ ಇವಳಿಗೆ ಅನ್ಸ್ಬಿಡುತ್ತೆ. ಇದರಿಂದ ದೂರ ಆಗ್ಬಿಡ್ತಾಳೆ. ಇವನ್ಗೂ ಕೂಡ ಇದಾಕೋ ಭಯ ಆಗ್ಬಿಟ್ಟು ಅಲ್ಲಿಂದ ಆಚೆ ಓಡ್ ಬಂದ್ಬಿಡ್ತಾನೆ. ನೋಡಿದ್ರೆ ವೆಂಪೈರ್ಸ್ ಗಳ ಒಂದು ಟೀಮೇ ಅಲ್ಲಿರುತ್ತೆ. ಅದ್ರಲ್ಲಿರೋ ವೆಂಪೈರು ನಮ್ ಹೀರೋ ಹೊಟ್ಟೆ ಮೇಲೆ ಅವನ ಒಂದು ಕೈಯಿಂದ ಅಟ್ಯಾಕ್ ಮಾಡ್ಬಿಡ್ತಾನೆ. ಇದರಿಂದ ನಮ್ ಹೀರೋ ಬ್ಲಡ್ ಆ ಒಂದು ವೆಂಪೈರ್ ಕೈ ಮೇಲೆ ಬಿದ್ದ್ಬಿಡುತ್ತೆ. ಬಿದ್ದಿದ ತಕ್ಷಣ ಅಷ್ಟೇ ಫಿನಿಶು, ಅವನ ಕೈಯೇ ಪೂರ್ತಿ ಸುಟ್ಟೋಗೋಕೆ ಶುರುವಾಗುತ್ತೆ. ಇದರಿಂದ ಕೆಳಗಡೆ ಎಲ್ಲ ಬಿದ್ದು ಒದ್ದಾಡ್ತಾ ಇರ್ತಾನೆ. ಒಂದ್ ನಿಮಿಷ ಟೆಸ್ಲಾನು ಬಂದು ಇದನ್ನ ಆಚೆಗಡೆ ನೋಡ್ತಾಳೆ. ಮತ್ತೆ ಇವ್ರ ಜೊತೆಗೆ ಇನ್ನೊಬ್ಬ ವೆಂಪೈರ್ ಇದ್ನಲ್ಲ ಅವ್ನು ಹೋಗ್ಬಿಟ್ಟು ನಮ್ ಹೀರೋನ ಕತ್ತೆ ಹಿಡ್ಕೊಂಡು ಮೇಲ್ಗಡೆ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋ ಕೈಯಲ್ಲಿ ಅವನು ಒಂದು ಬ್ಲಡ್ ಆಗಿರುತ್ತಲ್ಲ ಅದೇ ಕೈಯಿಂದ ಆ ವೆಂಪೈರ್ ಕೂತ್ಕೊಂಡು ಗಟ್ಟಿಯಾಗಿ ಅಮುಕ್ತಾನೆ. ಇದರಿಂದನೂ ಕೂಡ ಆ ಒಂದು ವೆಂಪೈರ್ ಸುಟ್ಟೋಗೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ಟೆಸ್ಲಾ ವಿಷನ್ ಮೂಲಕ ಈ ಒಂದು ವೆಂಪೈರ್ಸ್ ಗಳನ್ನ ಲೀಡರ್ ಆದ ಒಬ್ಬ ಮೇನ್ ಲೀಡರು, ಇವನ ಹೆಸರು ಗೋರ್ಖಾ ಅಂತ, ಇವನು ನೋಡ್ತಾ ಇರ್ತಾನೆ. ನೋಡ್ಬಿಟ್ಟು ಇವನೊಬ್ಬ ಡ್ಯಾಂಪಿಯರ್ ಅಂತ ಗೊತ್ತಾಗ್ಬಿಟ್ಟು ಅಲ್ಲಿರೋ ಎಲ್ಲರಿಗೂ ಹೇಳ್ತಾನೆ, ಬೇಗ ಅಲ್ಲಿಂದ ಎಲ್ಲ ಓಡ್ ಬಂದ್ಬಿಡಿ, ನೀವು ಇನ್ನೂ ಅಲ್ಲಿದ್ರೆ ಸಾಯಿಸಾಕ್ಬಿಡ್ತಾನೆ ನಿಮ್ಮನ್ನೆಲ್ಲ ಅನ್ಬಿಟ್ಟು ಅಲ್ಲಿಂದ ಎಲ್ಲಾರನ್ನೂ ಕಳಿಸ್ಬಿಡ್ತಾನೆ. ಆದ್ರೆ ಟೆಸ್ಲಾನ ಮಾತ್ರ ಅಲ್ಲೇ ಇರೋದಕ್ಕೆ ಹೇಳ್ತಾನೆ. ಇನ್ನು ಹೇಗಾರ ಮಾಡಿ ಅವನ ಜೊತೆ ಸೇರ್ಕೊಂಡು ಅವನ್ನ ನಾನು ಇರೋ ಜಾಗಕ್ಕೆ ಕರ್ಕೊಂಬ ಅಂತ ಹೇಳ್ಬಿಟ್ಟು ಅವನೊಬ್ಳನ್ನ ಮಾತ್ರ ಅಲ್ಲೇ ಇಕ್ಕಿಸ್ತಾನೆ. ಇವರು ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡು ಎಲ್ಲ ವೆಂಪರ್ಸ್ಗಳು ಅಲ್ಲಿಂದ ಹೊರಟೋಗ್ಬಿಡ್ತವೆ. ಇವಳು ಹೋಗ್ಬಿಟ್ಟು ಒಂದು ಜಾಗದೊಳಗಡೆ ಔಚಿಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಮತ್ತೆ ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಅದೇ ಒಂದು ವೆಂಪೈರು ಒಂದು ಮನೆಯೊಳಗಡೆ ಲಾಕ್ ಆಗಿತ್ತಲ್ಲ ಟೆಸ್ಲಾ ಅಂತ, ಅವಳನ್ನ ಕಥೆನ ಮುಗಿಸೋದಕ್ಕೆ ಅನ್ಬಿಟ್ಟು ಈ ಎಲ್ಲ ಸೋಲ್ಜರ್ಸ್ಗಳು ಅದೇ ಒಂದು ಬಿಲ್ಡಿಂಗ್ ಒಳಗಡೆ ಬರ್ತಾರೆ. ಆದ್ರೆ ಇಲ್ಲಿ ಇವ್ರ ಟೀಮರ್ ಇವ್ರಿಗೆ ರಿವರ್ಸ್ ಹೊಡೆದ್ಬಿಡ್ತಾರೆ. ಸ್ಟೆಫೆನ್ ಅನ್ನೋನು ಕೊರಿಯಾಗೆ ಗನ್ನ ಎಂಪೈಟ್ ಮಾಡ್ಬಿಟ್ಟು ಸಾಯೋದಾದ್ರೆ ನೀನ್ ಸಾಯಿ, ನಮ್ಮನ್ನೆಲ್ಲ ಎಂತಕ್ಕೆ ಸಾಯಿಸ್ತಾ ಇದೀಯಾ, ಈ ರೀತಿ ವೆಂಪೈರ್ಸ್ ಗಳನ್ನೆಲ್ಲ ನಾವು ಸಾಯಿಸಕ್ಕಾಗಲ್ಲ ಅಂತ ಗೊತ್ತು ತಾನೆ ನಿನ್ಗೆ, ಆದ್ರೂ ಕೂಡ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ, ನಮ್ಗಂತ ಒಂದು ಫ್ಯಾಮಿಲಿ ಇದೆ, ನಿನ್ಗಾದ್ರೆ ಏನು ಇಲ್ಲ, ಇನ್ಮೇಲೆ ನಿನ್ ಜೊತೆ ನಾವು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ನನ್ ಪಾಡಿ ನಾವು ಹೊಂಟೋಗ್ತೀವಿ, ಹೊಡೆದಾಡ್ಕೊಳ್ಳೋದಾದ್ರೆ ನೀನು ಅವನು ಹೊಡೆದಾಡ್ಕೊಳ್ಳಿ ಅನ್ಬಿಟ್ಟು ಇವರೆಲ್ಲರೂ ಕೂಡ ಇವನ್ನ ಬಿಟ್ಟು ಹೋಗಕ್ಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ನಮ್ ಹೀರೋ ಡ್ಯಾಂಪಿಯರು ಇವನ ಫ್ರೆಂಡ್ ಆದ ಇವ್ರನ್ನು ಕೂಡ ಇವ್ರ ಜೊತೆಗೆ ಕಳಿಸ್ಕೊಡ್ತಾನೆ. ಯಾಕೆ ಅಂದ್ರೆ ಇವ್ರಿಗಂದ್ರೆ ನಮ್ ಡ್ಯಾಂಪಿಯರ್ಗೆ ತುಂಬಾ ಇಷ್ಟ, ಇವ್ನಿಗೇನು ಆಗ್ಬಾರ್ದು ಮತ್ತೆ ನನ್ನ ಸುತ್ತಮುತ್ತ ಏನೋ ಒಂದು ನಡೀತೈತೆ ಅದನ್ನ ನಾನು ತಿಳ್ಕೊಬೇಕು ಅಂದ್ಬಿಟ್ಟು ಇವನು ಅವ್ರ ಜೊತೆಗೆ ಕಳಿಸ್ಬಿಡ್ತಾನೆ. ಅವನು ಕೂಡ ಎಷ್ಟೋ ಕೇಳ್ಕೊತಾನೆ, ನಾನು ನಿನ್ ಜೊತೆನೇ ಇರ್ತೀನಿ, ನಾನು ನಿನ್ನ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಇವ್ನು ಕೇಳೋದೇ ಇಲ್ಲ. ಇವನು ಅವ್ರ ಜೊತೆಗೆ ಹಾಕಿ ಕಳ್ಸಾಬಿಡ್ತಾನೆ. ಅವರು ಕೂಡ ನೀವೇನಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆ ಒಂದು ರೂಮ್ ಡೋರ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ಇವರೆಲ್ಲರೂ ಕೂಡ ಅಲ್ಲಿಂದ ಆಚೆ ಬಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಯಾಕೆಂದ್ರೆ ಇವರೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿರುತ್ತೆ ಈ ವೆಂಪೈರ್ಸ್ಗಳನ್ನ ನೋಡ್ಬಿಟ್ಟು. ಅವರೆಲ್ಲರೂ ಕೂಡ ಹೋಗಾದ್ಮೇಲೆ ಈ ಟೆಸ್ಲಾ ಆಚೆಗಡೆ ಬರ್ತಾಳೆ. ಆಚೆಗಡೆ ಬಂದಿದ ತಕ್ಷಣ ಇವರಿಬ್ರಿಗೂ ಹೇಳೋಕೆ ಶುರು ಮಾಡ್ತಾಳೆ, ನೋಡು ನಾನು ಒಬ್ಳು ನಾರ್ಮಲ್ ವೆಂಪೈರ್ ಅಷ್ಟೇ, ನನ್ನ ಮಾಸ್ಟರ್ ಹೆಸರು ಬಂದ್ಬಿಟ್ಟು ಗೋರ್ಖಾ ಅಂತ. ಇವರು ಕೂಡ ಯಾರು ಗೋರ್ಖಾ ಅಂತ ಕೇಳಿದಾಗ ಅವನು ಲಾರ್ಡ್ ಆಫ್ ದಿ ನೈಟ್ ಅಂತ. ಈ ಲಾರ್ಡ್ ಆಫ್ ದಿ ನೈಟ್ ಅವ್ರಿಗೆ ತುಂಬಾ ಸೂಪರ್ ಪವರ್ ಗಳಿರುತ್ತೆ. ಇವರು ಕೂಡ ಸೇಮ್ ಒಂದು ವೆಂಪೈರ್ ಗಳ ತರಾನೇ, ಆದ್ರೆ ಇವ್ರಿಗೆ ನಮ್ಗಿಂತ ತುಂಬಾ ಪವರ್ ಗಳಿರುತ್ತೆ. ಆದ್ರೆ ಇವರು ಬಿಸಿಲಲ್ಲೂ ಕೂಡ ಇವರು ಸರ್ವೈವಲ್ ಮಾಡ್ಬೋದು, ನೈಟ್ ಹೊತ್ತು ಕೂಡ ಇವರು ಸರ್ವೈವಲ್ ಮಾಡ್ಬೋದು. ಅದಕ್ಕೆ ಇವ್ರನ್ನ ಲಾರ್ಡ್ ಆಫ್ ದಿ ನೈಟ್ ಅಂತ ಕರೀತಾರೆ. ಮತ್ತೆ ಇವ್ರುಗಳು ಯಾರನ್ನ ಬೇಕಾದ್ರೂ
ವೆಂಪೈರ್ ಗಳಾಗಿ ಬದಲಾಯಿಸ್ಬಿಡ್ಬೋದು. ಅವ್ರನ್ನ ಒಂದೇ ಒಂದು ಬ್ಲಡ್ ಹನಿ ಸಾಕು ಒಬ್ಬ ವ್ಯಕ್ತಿನ ಒಬ್ಬ ವೆಂಪೈರ್ ಆಗಿ ಬದಲಾಯಿಸೋಕೆ. ಈ ಲಾರ್ಡ್ ಆಫ್ ದಿ ನೈಟ್ಸ್ ಗಳನ್ನ ಸೋಲ್ಸಕ್ ಆಗೋದು ಅಂದ್ರೆ ಅದು ಒಬ್ಬನ ಕೈಲೇ ಮಾತ್ರ, ಅದು ಡ್ಯಾಂಪಿಯರ್ ಕೈಗಳಿಗೆ ಮಾತ್ರ ಆಗೋದು. ಈ ಡ್ಯಾಂಪಿಯರ್ ಹೇಗೆ ಉಟ್ಕೋತಾರಪ್ಪ ಅಂದ್ರೆ ಈ ಲಾರ್ಡ್ ಆಫ್ ದಿ ನೈಟ್ಸ್ ಮತ್ತೆ ಈ ನಾರ್ಮಲ್ ಹ್ಯೂಮನ್ ಫೀಮೇಲ್ ಜೊತೆಗೆ ಇಂಟಿಮೇಟ್ ಆದ್ರೆ ಅವ್ರಿಗೆ ಹುಟ್ಟೋ ಮಗುನೇ ಈ ಡ್ಯಾಂಪಿಯರ್ ಆಗಿರ್ತಾನೆ. ಈ ಡ್ಯಾಂಪಿಯರ್ ಗಳಿಗೆನೆ ಲಾರ್ಡ್ ಆಫ್ ದಿ ನೈಟ್ಸ್ ಗಳನ್ನ ಸೋಲ್ಸುವಂತ ಒಂದು ಪವರ್ ಗಳಿರುತ್ತೆ. ಈಗ ನೀನು ನಮ್ ಗ್ರೂಪ್ ಅಲ್ಲಿರೋ ವೆಂಪೈರ್ ಗಳನ್ನ ಸಾಯಿಸಿರೋದ್ರಿಂದ ನನ್ನ ಒಂದು ಮಾಸ್ಟರ್ ಗೋರ್ಗಾಗೆ ಗೊತ್ತಾಗ್ಬಿಟ್ಟಿದೆ ನೀನೊಬ್ಬ ಡ್ಯಾಂಪಿಯರ್ ಅಂತ, ಹಾಗಾಗಿ ನಿನ್ನ ಸಾಯಿಸೋದಕ್ಕೆ ಹುಡುಕ್ತಾ ಇದ್ದಾನೆ ಅಂತ. ಇಲ್ಲಿಂದ ಸೀನು ನಮ್ಗೆ ಸ್ಟೆಫಾನೋನ ತೋರಿಸ್ತಾರೆ. ಇವರು ಈ ಜಾಗನೇ ಬಿಟ್ಬಿಟ್ಟು ಹೋಗಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲರೂ ಕೂಡ ಜೀಪ್ ಅಲ್ಲಿ ಹೋಗ್ತಾ ಹೋಗ್ತಾ ಒಂದು ಫಾರೆಸ್ಟ್ ಒಳಗಡೆ ಹೋಗ್ತಾರೆ. ನೋಡ್ತಿದ್ದಂಗೆ ಎಲ್ಲಾ ಕಡೆ ಫಾಗ್ ತುಂಬಿಕೊಳ್ಳುತ್ತೆ. ಆ ಗಾಡಿ ಓಡಿಸಿದಂಥ ಡ್ರೈವರ್ಗಳಿಗೆಲ್ಲ ಏನು ಏಟಾಗಿ ಗಾಡಿನೆಲ್ಲ ಸೈಡ್ಗೆ ಹಾಕ್ತಾರೆ. ಸೈಡ್ಗೆ ಹಾಕ್ಬಿಟ್ಟು ಏನಾಯ್ತು ಅಂತ ನೋಡ್ತಿದ್ದಂಗೆನೆ ಅಲ್ಲಿಗೆ ಈ ಗೋರ್ಖಾ ಬರ್ತಾನೆ. ಈ ಗೋರ್ಖಾನ ಬಂದ್ಬಿಟ್ಟು ಅಲ್ಲಿರೋ ಎಲ್ಲರನ್ನೂ ಕೂಡ ಸಾಯಿಸೋಕೆ ಶುರು ಮಾಡ್ತಾನೆ. ಆದ್ರಿಂದ ಅಲ್ಲಿರೋ ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಕ್ ಶುರು ಆಗ್ತಾರೆ. ಈ ಒಂದು ವಿಷನು ಇವನ್ಗೆ ಯಾಕೋ ಕಾಣಿಸುತ್ತೆ ಲೈಟ್ ಆಗಿ. ಇದರಿಂದ ಗೊತ್ತಾಗ್ಬಿಡುತ್ತೆ ಈ ಗೋರ್ಖಾ ನಮ್ಮ ಕಡೆಯವ್ರನ್ನೆಲ್ಲರನ್ನು ಹಿಡ್ಕೊಂಡು ಮತ್ತೆ ಇವನ ಫ್ರೆಂಡ್ ಆದ ಇವ್ರನ್ನು ಕೂಡ ಲಾಕ್ ಮಾಡ್ಕೊಂಡು ತನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ. ಇದನ್ನೆಲ್ಲಾನು ಕೂಡ ಇವ್ನು ನೋಡ್ಬಿಟ್ಟು ಟೆಸ್ಲಾ ಹತ್ರ ಹೇಳ್ತಾನೆ ಆ ಗೋರ್ಖಾ ಇರೋ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗು ಅಂತ. ಟೆಸ್ಲಾಗೂ ಕೂಡ ಆ ಗೋರ್ಖಾ ವಿಷನ್ ಮೂಲಕ ಹೇಳ್ತಾನೆ ಸರಿ ಆಯ್ತು ಅವನ ನನ್ನ ಜಾಗಕ್ಕೆ ಕರ್ಕೊಂಬ ಅನ್ಬಿಟ್ಟು. ಅದಕ್ಕೆ ಇವಳು ಕೂಡ ಸರಿ ಆಯ್ತು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಆದ್ರೆ ಕೊರೆಯಾಗಿ ಅವಳ ಮೇಲೆ ನಂಬಿಕೆನೇ ಇರೋದಿಲ್ವಲ್ಲ, ನೀನ್ಯಾಕೆ ನಮಗೆ ಸಹಾಯ ಮಾಡ್ತೀಯ ಅಂತ ಕೇಳಿದಾಗ ನನ್ಗೆ ಈ ವೆಂಪೈರ್ ಜೀವನದಿಂದ ಮುಕ್ತಿ ಬೇಕು, ನನಗೆ ಅವ್ನ ಗುಲಾಮಿ ಆಗಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ, ಅದಕ್ಕೋಸ್ಕರ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇವನೇನಾದ್ರೂ ಹೋಗ್ಬಿಟ್ಟು ಆ ಗೋರ್ಖಾನ ಸಾಯಿಸಿದ್ರೆ ನಾನು ವೆಂಪೈರ್ನ ಒಂದು ಶಾಪದಿಂದ ಮುಕ್ತಳಾಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಕೊರೆಯಾಗಂತೂ ಫುಲ್ ಡೌಟ್ ಇರುತ್ತೆ ಇವಳ ಮೇಲೆ, ಇವಳನ್ನ ನಂಬಾರ್ದು, ಯಾವಾಗ ಬೇಕಾದ್ರೂ ರಿವರ್ಸ್ ಹೊಡೆದು ಬಿಡ್ತಾಳೆ ಅಂತ. ಅದನ್ನ ಅವನಿಗೂ ಕೂಡ ಹೇಳ್ತಾಳೆ. ಅವನು ಕೂಡ ನಾನು ನೋಡ್ಕೋತೀನಿ ಬಾ ನೀನು ಅಂದ್ಬಿಟ್ಟು ಇವಳನ್ನ ಕರ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೆಸ್ಲಾನು ಕೂಡ ಅವಳು ಪೂರ್ತಿ ಕವರ್ ಮಾಡ್ಕೋತಾಳೆ ಬಟ್ಟೆಯಿಂದ, ಸೂರ್ಯನ ಬೆಳಕು ತನ್ನ ಒಂದು ಚರ್ಮದ ಮೇಲೆ ಬೀಳ್ಬಾರ್ದು ಅಂದ್ಬಿಟ್ಟು. ಕೊರಿಯಾನು ಕೂಡ ಕೆಲವು ವೆಪನ್ಸ್ ಗಳನ್ನೆಲ್ಲ ಜೊತೆಗೆ ಹಾಕೊಂಡು ಇವ್ರನ್ನ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಈ ಗೋರ್ಖಾ ಇರುವಂತ ಒಂದು ಜಾಗಕ್ಕೆ ಇವಳು ಕರ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಮುಂದೆ ಹಾಗೆ ಜರ್ನಿ ಮಾಡ್ತಾ ಒಂದ್ ಕಡೆ ಸ್ಟೇ ಮಾಡ್ತಾರೆ. ಸ್ಟೇ ಮಾಡಿದಾಗ ನಮ್ ಹೀರೋ ಡ್ಯಾಂಪಿಯರ್ ನೋಡ್ಕೋತಾನೆ. ಅವನ್ ಮೈಯಲ್ಲಿ ಇದ್ದಂತ ಒಂದು ಗಾಯ ಎಲ್ಲ ವಾಸಿ ಆಗೋಕೆ ಸ್ಟಾರ್ಟ್ ಆಗಿರುತ್ತೆ. ಇದೇ ಇವನ ಒಳಗಡೆ ಇರುವಂತ ಒಂದು ಸೂಪರ್ ಪವರ್. ಮತ್ತೆ ನಮ್ ಹೀರೋಗೆ ಇನ್ನೊಂದು ಪವರ್ ಏನಪ್ಪಾ ಅಂದ್ರೆ ಅವನ್ಗೆ ಏಜೇ ಆಗೋದಿಲ್ಲ. ಮತ್ತೆ ನಮ್ಗೆ ಈ ಕಡೆ ಸ್ಟೆಫೆನ್ ತೋರಿಸ್ತಾರೆ. ಸ್ಟೆಫೆನ್ ಒಂದು ಚೈನ್ ಅಲ್ಲಿ ಕಟ್ ಹಾಕ್ಬಿಟ್ಟಿರ್ತಾರೆ. ಆಗ ಅಲ್ಲಿಗೆ ಗೋರ್ಖಾ ಬಂದ್ಬಿಟ್ಟು ಇನ್ನು ಕೂಡ ನನ್ನ ತರನೇ ಮಾಡ್ತೀನಿ, ನೀನ್ ಇನ್ಮೇಲೆ ನನ್ನ ಗುಲಾಮ ಆಗಿರ್ಬೇಕು ಅಂದ್ಬಿಟ್ಟು ಇವನು ಒಂದು ಬ್ಲಡ್ ನ ಒಂದು ಹನಿನ ಅವ್ನ್ ಬಾಯಿ ಕಡೆಗೆ ಹಾಕ್ಬಿಡ್ತಾನೆ. ಹಾಕಿದ ತಕ್ಷಣ ಅವ್ನ್ ಸೀದಾ ಒಂದು ವೆಂಪೈರ್ ಆಗಿ ಬದಲಾಗಿ ಹೋಗ್ಬಿಡ್ತಾನೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಟೆಸ್ಲಾ ಇವರೆಲ್ಲಾರನ್ನು ಕರ್ಕೊಂಡು ಈ ಗೋರ್ಖಾ ಇರೋಂತ ಒಂದು ಅಡ್ಡಕ್ಕೆ ಕರ್ಕೊಂಡ್ ಬಂದಿರ್ತಾಳೆ. ಆದ್ರೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಕೊರಿಯಾಗೆ ಒಂದು ಡೌಟ್ ಇರುತ್ತೆ. ಒಳಗಡೆ ನೋಡಿದ್ರೆ ಅಷ್ಟೊಂದು ವೆಂಪೈರ್ಸ್ ಗಳೇನಾರ ಇದ್ರೆ ಈ ನಮ್ ಗನ್ನು ಏನಕ್ಕೂ ಯೂಸ್ ಬರೋದಿಲ್ಲ, ಅವ್ರಿಗೆ ಶೂಟ್ ಮಾಡಿದ್ರೆ ಅವ್ರು ಸಾಯೋದಿಲ್ವಲ್ಲ, ಏನು ಯೂಸ್ ಆಗೋದಿಲ್ಲ ಅಂತ ಹಾಗೆ ಒಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ ಹೀರೋಗೆ ಒಂದು ಐಡಿಯಾ ಬರುತ್ತೆ. ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅನ್ಬಿಟ್ಟು ಒಂದು ಚಾಕ್ನ ತಗೊಂಡು ಅವನ ಕೈನ ಅವನೇ ಕುಯ್ಕೊಂಡು ಆ ಬ್ಲಡ್ ನ ಕೆಲವು ಬುಲೆಟ್ಸ್ ಮೇಲೆಲ್ಲ ಹಾಕ್ತಾನೆ. ಹಾಕ್ಬಿಟ್ಟು ಆ ಬ್ಲಡ್ ಜೊತೆಗೆ ಎಲ್ಲ ಬುಲೆಟ್ ನ ಮಿಕ್ಸ್ ಮಾಡ್ತಾನೆ. ಯಾಕೆಂತ ನಮಗೆ ಗೊತ್ತು, ನಮ್ ಹೀರೋನ ಬ್ಲಡ್ ಈ ವೆಂಪರ್ ಕಥೆಗಳನ್ನೆಲ್ಲ ಮುಗಿಸ್ಬಿಡ್ತವೆ. ಅದಕ್ಕೋಸ್ಕರ ಈ ಬುಲೆಟ್ ಒಳಗಡೆಗೆ ಹಾಕೊಂಡು ಶೂಟ್ ಮಾಡಿದಾಗ ವೆಂಪರಿಗೆ ತಾಗಿದ ತಕ್ಷಣ ಅವುಗಳು ನಾಶ ಆಗ್ತವೆ ಅಂತ ಒಂದು ಪ್ಲಾನ್ ಹಾಕೊಂಡು ಎಲ್ಲ ಒಂದು ಬುಲೆಟ್ಸ್ ಗಳಿಗೂ ಆ ಒಂದು ಬ್ಲಡ್ ನ ಮಿಕ್ಸ್ ಮಾಡ್ಬಿಟ್ಟು ಲೋಡ್ ಮಾಡ್ಕೋತಾರೆ. ಮತ್ತೆ ಟೆಸ್ಲಾಗೂ ಕೂಡ ಒಂದು ಚಾಕುನ ಕೊಡ್ತಾನೆ. ಅದರಲ್ಲೂ ಕೂಡ ಇವನ ಒಂದು ಬ್ಲಡ್ ಇರುತ್ತೆ. ಇವಳನ್ನ ಸೇಫ್ಟಿಗೋಸ್ಕರ ಅದನ್ನ ಕೇರ್ಫುಲ್ ಆಗಿ ಯೂಸ್ ಮಾಡು ಮತ್ತೆ ಇವರು ಪಯಣನ ಶುರು ಮಾಡ್ತಾರೆ. ಟೆಸ್ಲಾ ಯಾರನ್ನು ಕರ್ಕೊಂಡು ಒಂದ್ ಜಾಗಕ್ಕೆ ಬರ್ತಾಳೆ. ಒಂದ್ ಜಾಗಕ್ಕೆ ಬಂದಾದ್ಮೇಲೆ ಇವ್ರಿಗೂ ಗೊತ್ತಾಗ್ಬಿಡುತ್ತೆ ಇವಳು ನಮ್ಮನ್ನು ಸುತ್ತಾಡಿಸ್ತಾ ಇದ್ದಾಳೆ ಅಂತ. ಅದಕ್ಕೋಸ್ಕರ ಟೆಸ್ಲಾ ಇಲ್ಲಿ ಒಂದು ಮಾತನ್ನ ರಿವೀಲ್ ಮಾಡ್ಬಿಡ್ತಾಳೆ. ಗೋರ್ಖಾ ನಮ್ಮನ್ನೆಲ್ಲ ಟ್ರ್ಯಾಕ್ ಮಾಡ್ಕೊಳ್ತಾ ಇದ್ದಾನೆ, ನಿಮ್ಮನ್ನ ಮುಗಿಸೋದಕ್ಕೆ ಇಲ್ಲಿವರೆಗೂ ನಮ್ಮನ್ನ ಕರ್ಕೊಂಡ್ ಬಂದಿರೋದು ಅಂತ ಹೇಳ್ಬಿಡ್ತಾನೆ. ಇವ್ರು ಕೊರೆ ಕೂಡ ನನಗೆ ಗೊತ್ತು ನೀನ್ ಮೋಸ ಮಾಡ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಟೆಸ್ಲಾ ಹೇಳ್ತಾಳೆ ನಾನೇನ್ ಮೋಸ ಮಾಡಿಲ್ಲ, ಗೋರ್ಖಾ ನಮ್ಮನ್ನೆಲ್ಲ ವಿಷನ್ ನ ಟ್ರ್ಯಾಕ್ ಮಾಡೋ ಅಂತ ಒಂದು ಪವರ್ ಇದೆ ಅವನ್ಗೆ, ನಾವ್ ಇಲ್ಲಿ ಏನೇ ನೋಡ್ತಿದ್ರು ಅವ್ನ್ಗೆ ಅದ್ರಲ್ಲಿ ಕಾಣಿಸ್ತಾ ಇರುತ್ತೆ, ನಂದೇನು ತಪ್ಪಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಗ ನೋಡ್ತಿದ್ದಂಗೆನೆ ಇವ್ರನ್ನ ಒಂದು ಸೋಲ್ಜರ್ಸ್ ಗಳೇ ವೆಂಪೈರ್ಸ್ ಗಳಾಗಿ ಆ ಒಂದು ಜಾಗಕ್ಕೆ ಬಂದ್ಬಿಡ್ತಾರೆ. ಇದನ್ನೆಲ್ಲ ನೋಡಿ ಟೆಸ್ಲಾ ಸೈಡ್ ಹೋಗ್ಬಿಡ್ತಾಳೆ. ಆಗ ಇದ್ದಕ್ಕಿದ್ದಂಗೆ ಇವರೆಲ್ಲರೂ ಕೂಡ ಇವ್ರ ಮೇಲೆ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಕೂಡ ಇದರಿಂದೆಲ್ಲ ತಪ್ಪಿಸ್ಕೊಂಡು ಕೊನೆ ಟೈಮ್ ಅಲ್ಲಿ ಕೊರೆ ಅವನ ಒಂದು ಬುಲೆಟ್ ಇಂದ ಶೂಟ್ ಮಾಡ್ತಾನೆ. ಶೂಟ್ ಮಾಡಿದ ತಕ್ಷಣ ಆ ಬುಲೆಟ್ ಹೋಗ್ಬಿಟ್ಟು ಒಂದು ವೆಂಪೈರ್ ಬಿದ್ದಿರುತ್ತೆ. ಆ ಬುಲೆಟ್ ಒಳಗಡೆ ನಮ್ ಹೀರೋ ಬ್ಲಡ್ ಇರುತ್ತಲ್ಲ, ಇದರಿಂದ ಆ ವೆಂಪೈರ್ ಅಲ್ಲೇ ಸರ್ವನಾಶ ಆಗೋಗ್ಬಿಡುತ್ತೆ. ಈ ಪ್ಲಾನ್ ವರ್ಕ್ ಆಗ್ತಿದೆ ಅನ್ಬಿಟ್ಟು ಅಲ್ಲಿರೋ ಒಬ್ಬೊಬ್ರು ಕತೆನು ಈ ಇಬ್ರು ಸೇರ್ಕೊಂಡು ಕ್ಲೀನ್ ಆಗಿ ಮುಗಿಸಾಕ್ಬಿಡ್ತಾರೆ. ಲಜಾರ್ ಅಂತ ಒಬ್ಬ ಇದ್ದ ಕೂಡ ಅವನು ಕೂಡ ವೆಂಪೈರ್ ಆಗ್ಬಿಟ್ಟಿರ್ತಾನೆ. ಆದ್ರೆ ಇಲ್ಲಿಗೆ ಸ್ಟೀಫನ್ ಅನ್ನೋನು ಬಂದಿರೋದಿಲ್ಲ ಫೈಟ್ ಮಾಡೋದಕ್ಕೆ.
ಆ ಲೆಜರ್ನ ಕತೆನೂ ಕೂಡ ಮುಗ್ಸಾಕ್ಬಿಡ್ತಾನೆ. ಕೊನೆ ಟೈಮಲ್ಲಿ ಎಲ್ಲರನ್ನು ಮುಗಿಸಿ ಹೀಗೆ ಎದೊಳ್ತಾ ಇರ್ಬೇಕಾದ್ರೆ ಟೆಸ್ಲಾ ಗನ್ನ ಏಮ್ ಪಾಯಿಂಟ್ ಮಾಡ್ಕೊಂಡು ಆಚೆ ಬರ್ತಾಳೆ ಇವಳು ಈ ಕತೆನ ಮುಗಿಸ್ಬೇಕು ಅಂದ್ಬಿಟ್ಟು. ಆದ್ರೆ ನೋಡಿದ್ರೆ ಟೆಸ್ಲಾ ಕಣ್ಣೆಲ್ಲ ಬ್ಲಾಕ್ ಆಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಇವಳನ್ನ ಗೋರ್ಖಾ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅದನ್ನ ಅವಳು ಕೂಡ ಹೇಳ್ತಾ ಇರ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನ್ ನಿನ್ನ ಶೂಟ್ ಮಾಡಕ್ ಬರ್ತಾ ಇಲ್ಲ, ಗೋರ್ಖಾ ಇದ್ ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ, ಇದ್ ನನಗೆ ಇಷ್ಟ ಇಲ್ಲ ಅಂತ. ಇವಳ ಹತ್ರ ಬಂದ್ಬಿಟ್ಟು ನೀನು ಅವನ ಜೊತೆ ಫೈಟ್ ಮಾಡ್ಬೋದು, ನೀನು ಅವನ ಗುಲಾಮದಿಂದ ಆಚೆ ಬರ್ಬೋದು, ಟ್ರೈ ಮಾಡು, ನಿನ್ ಕೈಲಾಗುತ್ತೆ ಅಂತ ಒಂದು ಹೋಪ್ನ ತುಂಬ್ತಾ ಇರ್ತಾನೆ. ಆದ್ರೆ ಇದು ಆಗ್ತಾ ಇರೋದಿಲ್ವಲ್ಲ ಇವಳಿಗೆ. ಆ ಗೋರ್ಖಾ ಇವನ್ನ ಕಂಟ್ರೋಲ್ ಮಾಡಿ ಇವನ ಹೊಟ್ಟೆಗೆ ಶೂಟ್ ಮಾಡಿಸ್ಬಿಡ್ತಾನೆ. ಶೂಟ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಇವಳು ಕಾನ್ಶಿಯನ್ಸ್ ಬಂದ್ಬಿಡ್ತಾಳೆ. ಇದರಿಂದ ಇವಳು ಅಲ್ಲಿಂದ ಎಸ್ಕೇಪ್ ಆಗೊಂಡು ಹೋಗ್ಬಿಡ್ತಾಳೆ. ಕೊರಿಯಾ ಡ್ಯಾಂಪರ್ಗೆ ಆಗಿರೋ ಗಾಯಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾನೆ. ಹೀಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಬ್ರದ್ದು ಒಂದು ಲಿಫ್ಟ್ ಏನೋ ಮಾತಾಡ್ತಾನೆ. ಕೊರಿಯಾಗೆ ಹೆಂಡತಿ ಹಾಗೆ ಒಂದು ಮಗುನು ಕೂಡ ಇರುತ್ತೆ, 9 ವರ್ಷದ ಮಗು. ಆದ್ರೆ ಇವ್ರ ಮಗ ಸತ್ತು ಹೋಗ್ಬಿಟ್ಟಿರ್ತಾನೆ. ಮತ್ತೆ ಇದೇ ರೀತಿ ಇವ್ರಿಬ್ರು ಲಿಫ್ಟ್ ಮಾತಾಡ್ತಾ ಇರ್ತಾರೆ. ಮತ್ತೆ ನಮ್ಗೆ ಈ ಕಡೆ ಟೆಸ್ಲಾನ ತೋರಿಸ್ತಾರೆ. ಟೆಸ್ಲಾ ಈಗ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ, ಈ ಒಂದು ಜೀವನದಿಂದ ನನ್ ಮುಕ್ತಿ ಬೇಕು, ನಾನು ಈ ತರ ವೆಂಪರ್ಸ್ ಗಳಾಗಿ ಜನರನ್ನೆಲ್ಲ ಸಾಯಿಸಬಾರ್ದು ಅಂದ್ಬಿಟ್ಟು ವೆಂಪೈರ್ ಗಳ ಅಗೇನೆಸ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಅದೇ ರೀತಿ ಮಾಡೋದಕ್ಕೆ ಅನ್ಬಿಟ್ಟು ಕೆಲವು ವೆಂಪೈರ್ಸ್ ಗಳು ಒಂದು ಲೇಡಿನ ಸಾಯಿಸೋದಕ್ಕೆ ಅಂತ ಬರ್ತಾ ಇರ್ತವೆ. ಆಗ ಇವಳು ಬಂದ್ಬಿಟ್ಟು ಶಿಸ್ತಾಗಿ ಆ 2 ವೆಂಪೈರ್ ಗಳ ಕಥೆನೂ ಮುಗಿಸಾಕ್ಬಿಡ್ತಾಳೆ. ಇದನ್ನ ಗೋರ್ಖಾ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಗ ಇವ್ನು ನನ್ನ ಹತ್ರನೇ ಬರ್ತಾನೆ, ಏನ್ ಮಾಡ್ತಿದ್ಯಾ ನೀನ್, ನಾನ್ ತಾನೇ ಕ್ರಿಯೇಟ್ ಮಾಡಿದ್ದು, ನಾನ್ ಹೇಳ್ದೆ ನೀನ್ ಕೇಳ್ಬೇಕು ಅಂದಾಗ ಇನ್ಮೇಲೆ ನನ್ನ ರೀತಿ ಇರೋದಿಲ್ಲ, ನೀನ್ ಹೇಳ್ದೆ ನಂಗೆ ಕೇಳೋದಿಲ್ಲ ಅನ್ಬಿಟ್ಟು ಡ್ಯಾಂಪಿಯರ್ ಕೊಟ್ಟಿರೋ ಒಂದು ಚಾಕುವಿಂದ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಇವನ್ ತುಂಬಾ ಪವರ್ಫುಲ್ ಆಗಿರ್ತಾನಲ್ಲ, ಇವಳಿಗೆ ಸರ್ಸರಿಯಾಗಿ ಹೊಡೆದು ಇವಳನ್ನ ಹಿಡ್ಕೊಂಡು ತನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಮತ್ತೆ ಇಲ್ಲಿಂದ ಸಿರು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಡ್ಯಾಂಪಿಯರ್ ನೋಡ್ತಾನೆ, ಅವನಿಗೆ ಬಿದ್ದಂತ ಬುಲೆಟ್ ಗಾಯ ವಾಸಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಇವನಲ್ಲಿ ಸೂಪರ್ ಪವರ್ ಇರುತ್ತೆ. ಮತ್ತೆ ಇನ್ನೇನು ಇವರಿಬ್ರು ಸೇರ್ಕೊಂಡು ಗೋರ್ಖಾ ಇರೋ ಅಂತ ಒಂದು ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಆ ಒಂದು ಜಾಗದೊಳಗಡೆ ಹೋದಾಗ ಇವರಿಬ್ರು ಕೂಡ ಡಿವೈಡ್ ಆಗ್ತಾರೆ. ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೇನೆ ಅನ್ಬಿಟ್ಟು. ಕೊರಿಯಾ ಕೂಡ ಒಂದು ಜಾಗಕ್ಕೆ ಹೋದಾಗ ಒಂದು ಜಾಗಕ್ಕೆ ಬರ್ತಾನೆ. ಅಲ್ಲಿ ನೋಡಿದಾಗ ಇವನಿಗೆ ಏನೇನೋ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ. ಆಗ ನೋಡ್ತಿದ್ದಂಗೆ ಇವ್ರ ಮಗ ಒಂದ್ ಕಣ್ ಮುಂದೆ ಬರೋ ರೀತಿ ಇವನಿಗೆ ವಿಷನ್ ಕಾಣುತ್ತೆ. ಇದರಿಂದ ಕೊರಿಯಾ ತಲೆ ತಿರುಗಿ ಬಂದ್ ಬಿದ್ದೋಗ್ತಾನೆ. ಆಗ ಅವನಿಗೆ ಪ್ರಜ್ಞೆ ಬಂದ್ ನೋಡಿದಾಗ ಅವನ್ನ ಒಂದು ಜಾಗದಲ್ಲಿ ಕಟ್ಟಾಕಿರ್ತಾರೆ. ಆದ್ರೆ ಎದುರುಗಡೆನೆ ನೋಡಿದ್ರೆ ಟೆಸ್ಲಾನು ಕೂಡ ಅದೇ ರೀತಿ ಕಟ್ಟಾಕಿರ್ತಾರೆ. ಆಗ ಅಲ್ಲಿಗೆ ಈ ಸ್ಟೇಫನ್ ಬರ್ತಾನೆ. ಈ ಸ್ಟೇಫನ್ ಕೂಡ ಎಂಪೈರ್ ಆಗ್ಬಿಟ್ಟಿರ್ತಾನಲ್ಲ, ಅವ್ನ್ ಬಂದ್ಬಿಟ್ಟು ಟೆಸ್ಲಾ ಹತ್ರ ಬಂದ್ಬಿಟ್ಟು ಅವಳನ್ನ ಟಾರ್ಚರ್ ಮಾಡಕ್ಕೆ ಶುರು ಮಾಡ್ತಾನೆ. ಅವಳನ್ನ ಒಂದು ಚರ್ಮನ ಬೆಂಕಿಯಿಂದ ಸುಡಕ್ಕೆ ಶುರು ಮಾಡ್ತಾನೆ. ಅವಳು ಕೂಡ ಪೇನ್ ಇಂದ ಪೂರ್ತಿ ಒದ್ದಾಡ್ತಾ ಇರ್ತಾಳೆ. ಅವಳನ್ನ ಒಂದು ಟಾರ್ಚರ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಈ ಕೊರಿಯಾ ಹತ್ರ ಬರ್ತಾನೆ. ಕೊರಿಯಾ ಹತ್ರ ಬಂದ್ಬಿಟ್ಟು ಅವನ ಕೈಯಿಂದ ಕೊರಿಯಾ ಹೊಟ್ಟೆಗೆ ಚುಚ್ಬಿಟ್ಟು ಹಾಗೆ ಅವನ ಮೇಲೆ ತಡ್ಕೊಂಡಿರ್ಬೇಕಾದ್ರೆ ಟೆಸ್ಲಾಗೆ ಒಂದು ಐಡಿಯಾ ಬರುತ್ತೆ. ಇಬ್ರು ಕೂಡ ಒಂದು ಐಡಿಯಾನ ಉಪಯೋಗಿಸ್ಬಿಟ್ಟು ಆ ಸ್ಟೀಫನ್ ಆ ಒಂದು ಚೈನ್ ಕಟ್ ಮಾಡೋ ರೀತಿ ಇವ್ರು ಮಾಡ್ಬಿಟ್ಟು ಆ ಒಂದು ಲಾಕ್ ಇಂದ ಆಚೆ ಬರ್ತಾರೆ. ಆಚೆ ಬಂದಿದ ತಕ್ಷಣ ಟೆಸ್ಲಾ ಆ ಒಂದು ಸ್ಟೀಫನ್ ಕತ್ಗೆ ಆ ಚೈನ್ ಹಾಕ್ಬಿಟ್ಟು ಅವನ್ನ ಹ್ಯಾಂಗ್ ಮಾಡ್ಬಿಡ್ತಾಳೆ. ಈ ಟೈಮ್ ಯೂಸ್ ಮಾಡ್ಕೊಂಡು ಕೊರಿಯಾ ಅವನ್ಗೆ ಬೆಂಕಿನ ಇಟ್ಬಿಟ್ಟು ಅವನ್ನ ಸುಟ್ಟೋಗೋ ರೀತಿ ಮಾಡ್ಬಿಡ್ತಾನೆ. ಅಷ್ಟೇ, ಸ್ಟೇಫನ್ ಕತೆ ಅಲ್ಲೇ ಮುಗೀತು. ಮತ್ತೆ ಈ ಕಡೆ ಟೆಸ್ಲಾ ನೋಡಿದ್ರೆ ಅವಳು ಸಾಯೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿರ್ತಾಳೆ. ಚರ್ನ ಸುಟ್ಬಿಟ್ಟಿರ್ತಾನಲ್ಲ ಇವನು, ಅದಕ್ಕೋಸ್ಕರ ಇವಳನ್ನ ಸೇವ್ ಮಾಡ್ಬೇಕು ಅಂದ್ಬಿಟ್ಟು ಕೊರಿಯಾ ಏನ್ ಮಾಡ್ತಾನೆ ಅಂದ್ರೆ ಅವಳಿಗೆ ತನ್ನ ಬ್ಲಡ್ ಕುಡಿಯೋದಕ್ಕೆ ಹೇಳ್ತಾನೆ. ಅದಕ್ಕೆ ಅವಳು ಕೂಡ ಇವನಲ್ಲಿರೋ ಸ್ವಲ್ಪ ಬ್ಲಡ್ ನ ಕುಡಿತಾಳೆ. ಆದ್ರೆ ಇವನು ವೆಂಪೈರ್ ಆಗೋದಿಲ್ಲ. ಯಾಕೆಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೂವಿ. ಬೇರೆ ಮೂವಿಲೆಲ್ಲ ವೆಂಪೈರ್ಸ್ ಗಳು ಕಚ್ಚೂರೆ ಸಾಕು ವೆಂಪೈರ್ ಗಳಾಗ್ಬಿಡ್ತಿದ್ರಲ್ಲ, ಈ ಮೂವಿಲಿ ಆ ರೀತಿ ಆಗೋದಿಲ್ಲ. ಈ ಟೆಸ್ಲಾ ಅವ್ನ್ ಬ್ಲಡ್ ನ ಕುಡ್ಕೊಂಡಿದ ತಕ್ಷಣ ಒಂದು ನಾರ್ಮಲ್ ಕಂಡೀಷನ್ ಗೆ ಬರ್ತಾಳೆ. ಅವನ್ಗೂ ಏನೂ ಆಗೋದಿಲ್ಲ, ಇವಳಿಗೂ ಕೂಡ ಏನೂ ಆಗೋದಿಲ್ಲ. ಮತ್ತೆ ಈ ಕಡೆ ಡ್ಯಾಂಪಿಯರ್ ಈ ಗೋರ್ಖಾ ಅನ್ನೋ ಒಂದು ಜಾಗದೊಳಗಡೆ ಬರ್ತಾನೆ. ಬಂದಾಗ ಇವನ್ಗೆ ಗೋರ್ಖಾ ಕೂಡ ಸಿಗ್ತಾನೆ. ಆಗ ಇವನು ಅವನ್ಗೆ ಸರ್ಸರಿಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ಕೋತಾನೆ. ಇಷ್ಟು ದಿನ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ, ನೀನು ಬದುಕಿದ್ರೆ ನೀನು ನಮ್ಮನ್ನೇ ಸಾಯಿಸ್ಬಿಡ್ತೀಯಾ, ನಿನ್ ಕತೆ ಇವಾಗ್ಲೇ ಮುಗಿಸ್ಬಿಡ್ತೀನಿ ಅಂತ ಸರ್ಸರಿಗೆ ಹೊಡಿತಾ ಇರ್ತಾನೆ. ಹೊಡಿತಾ ಅವನ್ಗೆ ಕೆಲವು ವಿಷಯಗಳನ್ನು ಕೂಡ ಹೇಳ್ತಾ ಇರ್ತಾನೆ. ನೀನೊಬ್ಬ ಡಾರ್ಕಾನ ಮಗ, ನಿನ್ನ ಹುಟ್ಟಾಗ್ಲೇ ಅವನು ಸಾಯಿಸ್ಬೇಕಿತ್ತು, ಆದ್ರೆ ಅವನ ಆ ರೀತಿ ಮಾಡ್ಲಿಲ್ಲ. ನಿಮ್ಮಪ್ಪ ನೀನು ಯೂಸ್ ಮಾಡ್ಕೊಂಡು ಏನೋ ಒಂದ್ ಸಾಧನೆ ಮಾಡಕ್ ಹೊರಟಿದ್ದ, ಆದ್ರೆ ನಾನ್ ಹಂಗಾಗದ್ ಬಿಡ್ಲಿಲ್ಲ. ನಿಮ್ಮಪ್ಪನ ನಾನು ಈ ಜಾಗದಿಂದ ಓಡಿಸಿ ಈ ಜಾಗಕ್ಕೆ ನಾನು ರಾಜ್ಯಭಾರ ಮಾಡ್ತಾ ಇದ್ದೀನಿ ಅಂತ ಹಾಕೊಂಡ್ ಚೆನ್ನಾಗಿ ತುಳಿತಾ ಇರ್ತಾನೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಗೋರ್ಖಾ ಏನ್ ಹೇಳ್ತಾನೆ ಅಂದ್ರೆ ನಿನ್ನ ಮುಗಿಸೋದಕ್ಕೆ ನಿನ್ನ ಚಟಿ ದೋಸ್ನೆ ನಾನು ಕರೆಸ್ತೀನಿ ಅನ್ಬಿಟ್ಟು ಇವನ ಫ್ರೆಂಡು ಯೂರಿನ ಕರೆಸ್ತಾನೆ. ನೋಡಿದ್ರೆ ಯೂರಿ ಪೂರ್ತಿ ವೆಂಪೈರ್ ಆಗಿ ಬದಲಾಗಿ ಹೋಗ್ಬಿಟ್ಟಿರ್ತಾನೆ. ಯೂರಿನ ತನ್ನ ಮೈಂಡ್ ಇಂದ ಕಂಟ್ರೋಲ್ ಮಾಡ್ಕೊಂಡು ಗೋರ್ಖಾ ಅವನ್ನ ಸಾಯಿಸೋದಕ್ಕೆ ಹೇಳ್ತಾನೆ. ಯೂರಿನು ಕೂಡ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಗೆಳೆಯ, ನಾನ್ ಮಾಡ್ತಾ ಇಲ್ಲ, ಇವನು ನನ್ನ ಕಂಟ್ರೋಲ್ ನ ಮಾಡ್ತಾ ಇದ್ದಾನೆ ಅನ್ಬಿಟ್ಟು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ನಮ್ ಹೀರೋನು ಕೂಡ ಅವನಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾನೆ, ಅವ್ನಿಗೇನು ಆಗ್ಬಾರ್ದು ಅನ್ಬಿಟ್ಟು. ಆದ್ರೆ ಕೊನೆ ಟೈಮಲ್ಲಿ ಈ ಯೂರಿ ಬಂದ್ಬಿಟ್ಟು ನಮ್ ಹೀರೋ ಹೊಟ್ಟೆ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಟ್ಯಾಕ್ ಮಾಡಿರೋದ್ರಿಂದ ಅವನ ಒಂದು ಬ್ಲಡ್ ಇವನ್ ಕೈ ಮೇಲೆ ಬಿದ್ದ್ಬಿಡುತ್ತೆ. ಇದರಿಂದ ಇವನು ಸಾಯೋಕೆ ಹೋಗ್ತಾ ಇರ್ತಾನೆ. ಹೋಗೋ ಟೈಮಲ್ಲೂ ಇವನು ಹೇಳ್ತಾ ಇರ್ತಾನೆ, ನಿನ್ ಜೊತೆ ಕೆಲಸ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು, ಇದನ್ನು
ನಾನ್ ಮಾಡ್ತಾ ಇಲ್ಲ ಅನ್ನೋದೊಂದು ತಲೆ ಕೆಕ್ಕೊಂಬಿಡು ನೀನೊಬ್ಬ ನನಗೆ ಒಳ್ಳೆ ಫ್ರೆಂಡು ಅಂದ್ಬಿಟ್ಟು ಯೂರಿ ಎಲ್ಲ ಸತ್ತೋಗ್ಬಿಡ್ತಾನೆ. ಇದನ್ನ ನೋಡಿ ನಮ್ಮ ಹೀರೋಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಈ ಯೂರಿ ಕಂಡ್ರೆ ನಮ್ಮ ಹೀರೋಗೆ ತುಂಬಾ ಇಷ್ಟ ಅಲ್ಲ. ಇದರಿಂದ ಫುಲ್ಲು ಕೋಪ ಬಂದ್ಬಿಟ್ಟು ಇವನ್ಗೆ ಹೊಡೆಯೋಣ ಅಂತ ಬಂದಾಗ ಗೋರ್ಖಾ ತನ್ನ ಪವರ್ ಯೂಸ್ ಮಾಡ್ಕೊಂಡು ಹೊಡೆದಿದ ತಕ್ಷಣ ಇವನ್ ಶಿಸ್ತಾಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಆಗ ಅಲ್ಲಿಗೆ ಇವರಿಬ್ರು ಬರ್ತಾರೆ, ಟೆಸ್ಲಾ ಮತ್ತೆ ಕೊರಿಯಾ. ಇವರಿಬ್ರು ಬಂದ್ಬಿಟ್ಟು ಇವನ್ಗೆ ಹೊಡೆಯಕ್ಕೆ ಅಂತ ಬಂದಾಗ ಈ ಗೋರ್ಖಾ ತನ್ನ ಪವರ್ ನ ಯೂಸ್ ಮಾಡ್ಕೊಂಡು ಒಬ್ಬೊಬ್ರನ್ನ ಒಂದೊಂದು ಗೋಡೆಗೆ ಲಾಕ್ ಮಾಡಿ ಇಟ್ಬಿಡ್ತಾನೆ. ಇಲ್ಲಿ ನೋಡಿದ್ರೆ ನಮ್ಮ ಹೀರೋ ಹಾರ್ಟ್ ಬೀಟು ಪೂರ್ತಿ ನಿಂತೋಗ್ಬಿಡುತ್ತೆ. ಮತ್ತೆ ಸಡನ್ ಆಗಿ ಈ ಡ್ಯಾಮ್ ಪ್ಲೇಯರ್ ಕಂಡ್ಬಿಡ್ತಾನೆ, ಯಾವ್ದೋ ಒಂದ್ ಜಾಗದಲ್ಲಿ ನಿಂತಿರ್ತಾನೆ. ಅಲ್ಲಿ ಸೇಮ್ ಅದೇ ಆ 3 ಜನ ಲೇಡಿ ವೆಂಪೈರ್ಸ್ ಗಳು ಕೂಡ ಅಲ್ಲೇ ನಿಂತಿರ್ತಾರೆ. ಆಗ ಇವನು ಮುಂದೆ ಹೋಗ್ತಾ ಹೋಗ್ತಾ ಇವನ್ಗೆ ಇವನ್ ತಂದೆ ಡಾರ್ಕಸ್ ಸಿಗ್ತಾನೆ. ಡಾರ್ಕಸ್ ಇವನ್ ಹತ್ರ ಬಂದ್ಬಿಟ್ಟು ಅವಾಗ ಇವ್ರ ತಂದೆ ಇವನ್ಗೊಂದು ಮಾತನ್ನ ಹೇಳ್ತಾರೆ, ನೋಡು ಡ್ಯಾಂಪಿಯರ್, ನಿನ್ನ ಒಂದು ರಕ್ತದ ಶಬ್ದವನ್ನ ನೀನ್ ಕೇಳಿಸ್ಕೊ, ಇದನ್ನು ಅರ್ಥ ಮಾಡ್ಕೋ, ನಿನ್ನ ಮೈಯೊಳಗಡೆ ಹರಿತಾ ಇರೋದು ಯಾರ್ ಬ್ಲಡ್ ಅಂತ ನಿನ್ನನ್ನು ನೀನು ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವ್ನು ನಿಂತೋಗಿರೋ ಹಾರ್ಟ್ ಬೀಟ್ ಎಲ್ಲ ಮತ್ತೆ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗಿ ಇವನು ಆ ಬ್ಲಡ್ ನೆಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದಾಗ ಇವನು ಒಂದು ಬ್ಲಡ್ ಪವರ್ ಇವನ್ಗೆ ಅರ್ಥ ಆಗ್ಬಿಡುತ್ತೆ. ಇದರಿಂದ ನಮ್ಮ ಹೀರೋ ಮೈಯೊಳಗಡೆಗೆ ಸೂಪರ್ ಪವರ್ಸ್ ಗಳೆಲ್ಲ ಬಂದು ಇವನ ಒಂದು ಪವರ್ ಇವನ್ಗೆ ಅರ್ಥ ಆಗಿ ಮತ್ತೆ ಫೈಟ್ ಆಡೋದಕ್ಕೆ ಎದ್ದು ನಿಂತ್ಕೋತಾನೆ. ಗೋರ್ಖಾ ಬಂದ್ಬಿಟ್ಟು ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಾಗ ಇವನು ಸೂಪರ್ ಆಗಿ ತಡೀತಾನೆ. ಗೋರ್ಖಾ ಕೂಡ ಎಷ್ಟೋ ಸಲ ಇವನ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ, ಬಟ್ ಆದ್ರೆ ಏನು ಯೂಸ್ ಆಗೋದಿಲ್ಲ. ನಮ್ಮ ಹೀರೋ ಸೂಪರ್ ಆಗಿ ತಪ್ಪಿಸ್ಕೋತಾ ಇರ್ತಾನೆ, ಸೂಪರ್ ಆಗಿ ಹೊಡಿತಾ ಇರ್ತಾನೆ. ಇದರಿಂದ ಗೋರ್ಖಾ ಏನ್ ಮಾಡ್ತಾನೆ ಅಂದ್ರೆ ತನ್ನ ನಿಜವಾದ ರೂಪಕ್ಕೆ ವಾಪಸ್ ಬಂದ್ಬಿಡ್ತಾನೆ, ಒಂದು ಮಾಸ್ಟರ್ ರೂಪಕ್ಕೆ ವಾಪಸ್ ಬಂದ್ಬಿಡ್ತಾನೆ. ಆ ರೂಪದಲ್ಲಿ ಬಂದು ಹೊಡೆಯಕ್ಕೂ ಟ್ರೈ ಮಾಡ್ತಾನೆ, ಆಗೋದಿಲ್ಲ. ಫೈನಲಿ ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಅವ್ನ ಕೈಯಲ್ಲಿ ಬ್ಲಡ್ ಆಗಿರುತ್ತೆ ಇವಂದೇನೆ. ಆ ಒಂದು ಕೈಯಲ್ಲಾಗಿರೋ ಬ್ಲಡ್ ನ ತಗೊಂಡು ಇವನ್ ಕುತ್ಕೈನ ಗಟ್ಟಿಯಾಗಿ ಗಮ್ಕೋಕೆ ಶುರು ಮಾಡ್ತಾನೆ. ಇದರಿಂದ ಇವನು ಸುಡಕ್ಕೆ ಸ್ಟಾರ್ಟ್ ಆಗ್ತಾನೆ, ಕುತ್ಕೈನ ಗಟ್ಟಿಯಾಗಿ ಗಮ್ಕಿ ಸಾಯಿಸ್ತಾ ಇರ್ತಾನೆ. ಆಗ ಇವನು ಸುಡ್ತಾನೆ ಒಂದು ಮಾತನ್ನ ಹೇಳ್ತಾನೆ, ನಾನು ಲಾರ್ಡ್ ಆಫ್ ದಿ ನೈಟ್ ಆಗಿದ್ದೆ, ನನಗೆ ಈ ಸಾವು ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ, ಆದ್ರೆ ನೀನ್ ನನಗೆ ಈ ಸಾವು ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬಿಟ್ಟಿದ್ಯಾ ಅಂದ್ಬಿಟ್ಟು ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಗೋರ್ಖಾ ಕಥೆ ಅಷ್ಟೇ ಅಲ್ಲೇ ಫಿನಿಶ್ ಆಗಿ ಹೋಗ್ಬಿಡುತ್ತೆ. ಇನ್ನೇನು ಎಲ್ಲಾನು ಕೂಡ ಮುಗೀತು. ಟೆಸ್ಲಾನು ಕೂಡ ಇವನ ಒಂದು ಗುಲಾಮದಿಂದ ಮುಕ್ತಿ ಆದ್ಲು ಅಂತ ಎಲ್ಲರೂ ಕೂಡ ಖುಷಿ ಪಡ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಅಲ್ಲಿ ಒಂದು ಸೀಕ್ರೆಟ್ ರೂಮ್ ಓಪನ್ ಆಗುತ್ತೆ. ಇವರು ಕೂಡ ಏನಿದು ಅಂದ್ಬಿಟ್ಟು ಅದ್ರೊಳಗಡೆ ಹೋಗಿ ನೋಡ್ತಾರೆ. ಅದ್ರೊಳಗಡೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಬುಕ್ ಇರುತ್ತೆ. ಆ ಬುಕ್ ನ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಈ ಲಾರ್ಡ್ ಆಫ್ ದಿ ನೈಟ್ಸ್ ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಎಲ್ಲಾನು ಕೂಡ ಒಂದು ಇನ್ಫಾರ್ಮೇಶನ್ ಆ ಒಂದು ಬುಕ್ ಅಲ್ಲಿ ಇರುತ್ತೆ. ಮತ್ತೆ ಆ ಬುಕ್ ಅಲ್ಲಿ ಇವ್ರನ್ನ ಒಬ್ಬ ತಂದೆ ಡಾರ್ಕೋ ಫುಟನು ಕೂಡ ಅಲ್ಲೇ ಇರುತ್ತೆ. ಇದರಿಂದ ಈ ಜಾಗ ಯಾರ್ದಪ್ಪ ಅಂದ್ರೆ ಈ ಜಾಗ ಬಂದ್ಬಿಟ್ಟು ಡಾರ್ಕ್ ಆಗಿರುತ್ತೆ. ಈ ಸೀಕ್ರೆಟ್ ಆಗಿರೋ ಜಾಗ ಅವನೇ ಮಾಡಿರ್ತಾನೆ. ಮತ್ತೆ ಇನ್ನೇನು ಈ 3 ಜನ ಕೂಡ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲಿರೋ ಪ್ರತಿಯೊಬ್ಬರನ್ನು ಕೂಡ ಹುಡುಕಿ ನಾವು ಅವ್ರ ಕಥೆನ ಮುಗಿಸ್ಬೇಕು, ಈ ಪ್ರಪಂಚನ ಕಾಪಾಡ್ಬೇಕು ಅಂದ್ಬಿಟ್ಟು. ಇಲ್ಲಿಂದ ನಿಜವಾದ ಫೈಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ಕಡೆ ನಾವು ಡಾರ್ಕಾನ ನೋಡ್ತೀವಿ. ಈ ಡಾರ್ಕಾ ಅವನ ಹೆಂಡತಿಯಾದ ಎಲ್ಮಾನ ಸಮಾಧಿ ಹತ್ರ ಇರ್ತಾನೆ. ಅವಳ ಹತ್ರ ಹೀಗೆ ಮಾತಾಡ್ತಾ ಇರ್ತಾನೆ, ನಮ್ಮ ಮಗ ಒಬ್ಬ ನಿಜವಾದ ಡ್ಯಾಂಪಿಯರ್ ಆದ ಅಂತ. ಆಗ ಅಲ್ಲಿಗೆ ಈ 3 ಜನ ಲೇಡಿ ವೆಂಪೈರ್ಸ್ ಗಳು ಬಂದ್ಬಿಟ್ಟು ಅವ್ನು ನಿಜವಾದ ಡ್ಯಾಂಪಿಯರ್ ಆಗಿದ್ದಾನೆ, ಅವ್ನು ಬಂದ್ರೆ ನಿನ್ನೂ ಕೂಡ ಮುಗಿಸ್ತಾನೆ ಅಂತ ಹೇಳ್ತಾ ಇರ್ತಾರೆ ಇವರು. ಅದಕ್ಕೆ ಡಾರ್ಕನು ಕೂಡ ಅವನು ನನ್ನ ರಗ, ಅವನು ಈ ತಂದೆಯ ಋಣನ ತೀರಿಸ್ತಾನ ಅಥವಾ ಈ ತಂದೆಗೋಸ್ಕರ ಸಾಯಿಸೋಕೆ ರೆಡಿ ಆಗ್ತಾನ ಅಂತ ನಾನ್ ಮುಂದೆ ನೋಡ್ಕೊಡ್ತೀನಿ. ಇವಾಗ ಈ ಒಂದು ಅಸಲಿ ಯುದ್ಧ ಶುರುವಾಗಿದೆ ಅಂದ್ಬಿಟ್ಟು ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನೀವೆಲ್ಲ ಕೇಳಬಹುದು ಇನ್ನು ಮುಂದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದಾಗ ಈ ಒಂದು ಕಾನ್ಸೆಪ್ಟ್ ಮೇಲೆ ಇನ್ನೂ ತುಂಬಾ ಮೂವಿಗಳು ಬರ್ತವೆ. ಯಾಕೆಂದ್ರೆ ಇದೊಂದು ಯೂನಿವರ್ಸಲ್ ಪಿಕ್ಚರ್, ಯಾಕೆಂದ್ರೆ ಇದು ಬಾನಿಲಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಗೆ ಸೇರಿರೋದು. ಇನ್ನು ಈ ಡ್ಯಾಂಪಿಯರ್ ಮೇಲೆ ಇನ್ನೂ ತುಂಬಾ ಮೂವಿಗಳು ಬರ್ತವೆ. ಎನಿವೇಸ್ ಮೂವಿಗಳೇನಾರ ಬಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸರಿ, ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋದಿದ್ದು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.